ಪೊಲೀಸ್ನ ಪುಂಡಾಟಿಕೆ, ಅದೇ ರೀತಿಯಾಗಿ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿಯಂತ್ರಣ ಧೋರಣೆಯನ್ನು ಕೂಡ ಮಾಡ್ತಿದೆ. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಕೂಡ ಇದುವರೆಗೂ ಕೂಡ ಜಾರಿಗೆ ತರಲಿಲ್ಲ. ಮೇಕೆದಾಟು ಯೋಜನೆಯನ್ನು ಕೂಡ ಜಾರಿಗೆ ತರಬೇಕಂತ ಹೇಳ್ಬಿಟ್ಟು ಹಲವು ಬೇಡಿಕೆಗಳನ್ನಿಟ್ಟು ಕನ್ನಡ ಪರ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಟೌನ್ ಹಾಲ್ ಬಳಿ ಬರ್ತಿದ್ದಂತೆ ಪೊಲೀಸರು ಎಲ್ಲರೂ ಕೂಡ ವಶಕ್ಕೆ ಪಡೆದು ಇವತ್ತು ಫ್ರೀಡಂ ಪಾರ್ಕ್ ಬಳಿ ಕರ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ರೂಪೇಶ್ ರಾಜಣ್ಣ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ರೂಪೇಶ್ ರಾಜಣ್ಣ, ಏನ್ ಹೇಳ್ತೀರಿ ಬಂದ್ ಬಗ್ಗೆ? ನಿಜಕ್ಕೂ ಇದು ಬಹಳ ಖಂಡನೀಯವಾದಂಥ ಒಂದು ನಡೆ. ಏನೋ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡು ಇವತ್ತು ಪೊಲೀಸ್ ವ್ಯವಸ್ಥೆನ ಬಳಸ್ಕೊಂಡು ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪರವಾಗಿ ನಿಲ್ಲಬೇಕು, ನೀವು ನಮ್ಮ ಧ್ವನಿಯಾಗಿ ಸದನದಲ್ಲಿ ಮಾತಾಡಿ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ತಾನೇ ನಾವು ಮಾತಾಡ್ತಾ ಇರೋದು. ನಾವೇ ನಮ್ಮ ಸ್ವಹಿತಾಸಕ್ತಿಗೋಸ್ಕರ ಬಂದ್ ಮಾಡ್ತಾ ಇಲ್ಲ, ಹೋರಾಟಗಳನ್ನ ಮಾಡ್ತಾ ಇಲ್ಲ. ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ನಮ್ಮ ಪರವಾಗಿ, ನೀವು ಕಾನೂನು ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ, ಅದನ್ನ ಮಾಡಿ ಅಂತ ಕಳಿಸಿದೀವಿ. ನೀವು ಅದನ್ನು ಬಿಟ್ಬಿಟ್ಟು ನೀವು ಮಾಡ್ದೇನೆ ಸಿಡಿ ಅದೇನೋ ಹನಿ ಟ್ರ್ಯಾಪ್ ಅನ್ಕೊಂಡು ನೀವು ಸದನದಲ್ಲಿ ಕಾಳ ಕಳ್ಕೊಂಡು ವೇಸ್ಟ್ ಮಾಡ್ಕೊಂಡು ಜನತೆಯನ್ನು ಹಾಳು ಮಾಡಿಕೊಂಡು ನಿಮ್ಮ ಪರವಾಗಿ ಜನರ ಪರವಾಗಿ ನಾವು ಹೋರಾಟಕ್ಕೆ ಬಂದ್ರೆ ನಮ್ಮನ್ನ ವ್ಯವಸ್ಥೆನ ಬಳಸ್ಕೊಂಡು ಹತ್ತಿಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಇದು ಖಂಡನೀಯವಾದಂತ ನಡೆ. ಇದರಿಂದ ನೀವೇನ್ ಸಾಧಿಸೋದು ಕೊಟ್ಟಿದ್ದೀರಾ, ನೀವೇನ್ ಮಾಡೋದು ಕೊಟ್ಟಿದ್ದೀರಾ, ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಒಪ್ಪೋದಿಲ್ಲ. ಇಲ್ಲ, ನೀವು ಮಾಡಿ, ಕಾನೂನಾತ್ಮಕವಾಗಿ ನಿಮ್ಗೆ ಅವಕಾಶ ಇದೆ. ಇಲ್ಲ ನಿಮ್ ಕೈಲಾಗಲ್ವಾ, ರಾಜೀನಾಮೆ ಕೊಟ್ಟು ಆಚೆ ಬನ್ನಿ. ಸೊ ಹಾಗಾಗಿ ನಿಮ್ಮ ವಿರುದ್ಧ ನಮ್ಮ ಹೋರಾಟ, ನಮ್ಮ ಪರ ನ್ಯಾಯವಾದಂತ ಹೋರಾಟ ಬನ್ನಿ ಪ್ರತಿಭಟನೆ ಮಾಡೋಕೆ ಕೂಡ ಪೊಲೀಸ್ ಅವಕಾಶ ಕೊಡ್ತಿಲ್ಲ ಸತ್ಯವಲ್ಲ ಸರ್, ಬೇಜಾರು ಇದು ಸತ್ಯ. ಅಲ್ಲಿ ರೋಡಲ್ಲಿ ನಡ್ಕ ಬರಕ್ ಕೊಡ್ತಾ ಇಲ್ಲ ಸರ್. ಮನೆಯಿಂದ ಆಚೆ ಬಂದ್ರೆ ಕನ್ನಡ ಶಾಲು ಹಾಕೊಂಡ್ರೆ ಮುಗೀತು, ಎತ್ ಒಳಿಕ್ ಹಾಕೋ ಬಸ್ಸು. ಇವತ್ತು ಹತ್ತತ್ರ ಒಂದು 50 ಎಲ್ಲಾ ಹೋರಾಟಗಾರನ ಅವ್ರು ಕರೆಕ್ಟ್ ಆಗಿ ಬಿಟ್ಟಿದ್ರೆ ಇವತ್ತು ಅವ್ರ ಕಲ್ಲಿ ಹಿಡಿದು ನಿಲ್ಸಕ್ ಆಗ್ತಿರಲಿಲ್ಲ. ಎಲ್ಲೆಲ್ಲಿ ಗುಂಪು ಬರ್ತದೆ ಅಲ್ಲೆಲ್ಲ ಬಸ್ಗಳನ್ನ ತುಂಬಿ ನೋಡಿ, ಇಲ್ಲೆಲ್ಲರೂ ಒಂದು ಬಸ್ಸಲ್ಲಿ ತುಂಬ್ಕೊಂಡು ಕರ್ಕೊಂಡು ಇಲ್ಲೆಲ್ಲೋ ಬಂದಿದ್ದಾರೆ. ಸೊ ಈ ರೀತಿ ಎಲ್ಲಾರನ್ನು ಕರ್ಕೊಂಡು ಹೋಗಿ ಹತ್ತಿಕ್ತಕ್ಕಂಥದ್ದು ಇದೆಯಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಅವಕಾಶ ಇದೆ. ಓಕೆ, ಇದಿಷ್ಟು ಕನ್ನಡ ಪರ ಹೋರಾಟಗಾರರ ಮಾತಾಗಿದ್ದು. ಪ್ರತಿಭಟನೆ ಮಾಡೋದು ಕೂಡ ಅವಕಾಶ ಇಲ್ಲ, ಏನೇ ಇದ್ರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿ ಅನ್ನೋದು ಪೊಲೀಸರ ವಾದ ಇದೆ. ಕ್ಯಾಮರಾಮನ್ ಸಂದೇಶ್ ಜೊತೆ ಮಲಗೇಶ್, ಪವರ್ ಟಿವಿ, ಬೆಂಗಳೂರು.